ओम शांति। मीठे बच्चे, तुम इस रूहानी ಯೂನಿವರ್ಸಿಟಿ के ಸ್ಟೂಡೆಂಟ್ हो। ಶಿವಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ತಾವು ಈ ಯೂನಿವರ್ಸಿಟಿ ಆತ್ಮಿಕ ಯೂನಿವರ್ಸಿಟಿಗೆ ವಿದ್ಯಾರ್ಥಿಯಾಗಿದ್ದೀರಿ। ತುಮಾರ ಕಾಮ್ ಹೈ ಸಾರಿ ಯೂನಿವರ್ಸ್ ಕೋ ಬಾಪ್ ಕಾ ಮೆಸೇಜ್ ದೇನಾ। ನಿಮ್ಮ ಡ್ಯೂಟಿನೇ ಆಗಿದೆ ಇಡೀ ಜಗತ್ತಿನ ಜನರಿಗೆ ಬಾಬಾರವರ ಸಂದೇಶವನ್ನು ಕೊಡುವಂಥದ್ದು। ಪ್ರಶ್ನೆ, ಅಭಿ ತುಮ್ ಬಚ್ಚೆ ಕೌನ್ ಸಾ ಡಿಂಡೋರಾ ಪೀಟ್ನೆ और कौन सा बात समझाते हो। ಈಗ ತಾವು ಮಕ್ಕಳು ಯಾವ ಡಂಗೂರ ಬಾರಿಸ್ತೀರಾ ಮತ್ತು ಯಾವ ಸಂದೇಶವನ್ನು ಎಲ್ಲರಿಗೂ ತಿಳಿಸ್ತೀರಾ। ಉತ್ತರ ಇದೆ, ತುಮ್ ಡಿಂಡೋರಾ ಪೀಟ್ತೆ ಹೋಗಿ ಯಾ ನೈ ದೈವಿ ರಾಜಧಾನಿ ಫಿರ್ಸೆ ಸ್ಥಾಪನಾ ಹೋರಿ। ನೀವು ಡಂಗೂರ ಸಾರಿಸ್ತಾ ಇದ್ದೀರಿ, ಪುನಃ ದೈವಿ ಸಾಮ್ರಾಜ್ಯ ಸ್ಥಾಪನೆ ಆಗ್ತಾ ಇದೆ। ಅನೇಕ ಧರ್ಮಕ अब विनाश होना है। ಅನೇಕ ಜಾತಿ ಧರ್ಮಗಳೇನಿದ್ದಾವೆ ಇವೆಲ್ಲ ಸಮಾಪ್ತಿ ಆಗುತ್ತೆ। ತುಮ್ ಸಬ್ಕೋ ಸಮझाते हो। ಈ ಮೆಸೇಜನ್ನು ಎಲ್ಲರಿಗೂ ನೀವು ತಿಳಿಸ್ತಾ ಇದ್ದೀರಾ। ಬೇಫಿಕರ್ ರಹೆ, ಎಲ್ರಿಗೂ ನಿಶ್ಚಿಂತವಾಗಿರಬೇಕು। ಯಾ ಇಂಟರ್ನ್ಯಾಷನಲ್ ರೋಲ್ ಹೇ, ಇದು ಅಂತಾರಾಷ್ಟ್ರೀಯ ಒಂದು ಯುದ್ಧ ಆಗಿದೆ। ಲಡಾಯಿ ಜರೂರ್ ಲಗನಿ ಹೇ, ಯುದ್ಧಗಳು ಆಗಲೇಬೇಕು। ಇಸ್ಕೆ ಬಾದ್ ಹಿ ದೈವಿ ರಾಜಧಾನಿ ಆಯೇಗಿ, ಈ ಯುದ್ಧದ ನಂತರವೇ ದೈವಿ ರಾಜಧಾನಿ ಸ್ಥಾಪನೆ ಆಗುತ್ತೆ। ಓಂ ಶಾಂತಿ, ಯಹ ರೂಹಾನಿ ಯೂನಿವರ್ಸಿಟಿ। ಬಾಬಾ ಹೇಳ್ತಾರೆ, ಇದು ಆತ್ಮಿಕ ವಿಶ್ವವಿದ್ಯಾಲಯ ಆಗಿದೆ। ಸಾರೆ ಯೂನಿವರ್ಸ್ ಕಿ ಜೋ ಭಿ ಆತ್ಮಾಯೇ ಹೈ ಯೂನಿವರ್ಸಿಟಿ ಮೇ ಆತ್ಮಾओं में ही पढ़ते हैं। ಈ ಯೂನಿವರ್ಸಿಟಿ ಆತ್ಮಿಕ ಯೂನಿವರ್ಸಿಟಿನಲ್ಲಿ ಇಡೀ ವಿಶ್ವದ ಆತ್ಮಗಳು ಯಾರೆಲ್ಲ ಇದ್ದಾರೆ, ಈ ಆತ್ಮಗಳೆಲ್ಲರೂ ಕೂಡ ಈ ಯೂನಿವರ್ಸಿಟಿಲಿ ಓದ್ತಾ ಇದ್ದಾರೆ। ಯೂನಿವರ್ಸ್ ಅರ್ಥಾತ್ ವಿಶ್ವ, ಯೂನಿವರ್ಸ್ ಅಂದರೆ ಅರ್ಥ ಆಗಿದೆ ಜಗತ್ತು। ಅವು ಕಾಯ್ದೆ ಅನುಸಾರ ಯೂನಿವರ್ಸಿಟಿ ಅಕ್ಷರ ತುಂಬ ಬಚ್ಚೋಂಕ ಹೇ, ಕಾನೂನುಬದ್ಧವಾಗಿ ಹೇಳಬೇಕು ಅಂದರೆ ಯೂನಿವರ್ಸಿಟಿ ಅನ್ನುವಂಥದ್ದು ಅಕ್ಷರ ನಿಮ್ಮದೇ ಆಗಿದೆ। ಯಹ ರೂಹಾನಿ ಯೂನಿವರ್ಸಿಟಿ, ಇದಾಗಿದೆ ಆತ್ಮಿಕ ಯೂನಿವರ್ಸಿಟಿ। ಜಿಸ್ಮಾನಿ ಯೂನಿವರ್ಸಿಟಿ ಓತಿ ಹಿ ನಹಿ, ಶಾರೀರಿಕವಾಗಿರ್ತಕ್ಕಂಥ ಯೂನಿವರ್ಸಿಟಿ ಆಗೋದಿಲ್ಲ। ಯಹ ಏಕ ಹಿ ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಹೇ, ಇದೊಂದೇ ಭಗವಂತನ ಒಂದು ವಿಶ್ವವಿದ್ಯಾಲಯ ಆಗಿದೆ। ಅಭಿ ಸಭಿ ಆತ್ಮಾओं का लेसन मिलता है, ಇಲ್ಲಿ ಎಲ್ಲ ಆತ್ಮಗಳ ಒಂದು ಸಂದೇಶ ಸಿಗುತ್ತೆ। ತುಮಾರ ಯಹ ಪೈಗಾಮ್ ಕೋಯಿ ನಾ ಕೋಯಿ ಪ್ರಕಾರ ಸೆ ಸಬ್ಕೋ ಜರೂರ್ ಪಹುಂಚನಾ चाहिए। ನಿಮ್ಮ ಈ ಸಂದೇಶ ಒಂದಲ್ಲ ಒಂದು ಪ್ರಕಾರದಲ್ಲಿ ಎಲ್ಲರಿಗೂ ತಲುಪಬೇಕಾಗಿದೆ। ಮೆಸೇಜ್ ದೇನಾ ಹೇನಾ, ಸಂದೇಶ ಕೊಡಬೇಕಾಗಿದೆಯಲ್ಲ, ಯಾ ಮೆಸೇಜ್ ಬಿಲ್ಕುಲ್ ಸಿಂಪಲ್, ಸರಳವಾಗಿರೋ ಸಂದೇಶ ಇದಾಗಿದೆ। बच्चे जानते हैं यह हमारा बेहद का बाबा है जिसको सब याद करते हैं। ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಿ, ಇವರು ನಮ್ಮ ಬೇಹದ್ದಿನ ತಂದೆನೂ ಆಗಿದ್ದಾರೆ, ಅವರನ್ನು ಎಲ್ಲರೂ ಕೂಡ ನೆನಪು ಮಾಡ್ತಾರೆ। ಐಸಾ ಭಿ ಕಹೆ ಯಹ ಹಮಾರ ಬೇಹದ್ ಕಾ ಮಾಶುಕ್ ಹೈ, ಈ ರೀತಿನೂ ಹೇಳಬೇಕಾಗುತ್ತೆ, ಇವರು ನಮ್ಮ ಬೇಹದ್ದಿನ ಪ್ರಿಯತಮ ಆಗಿದ್ದಾರೆ। ಜೋ ಭಿ ವಿಶ್ವ ಮೇ ಜೀವ್ ಆತ್ಮ ಹೈ ವ ಉಸ್ ಮಾಶುಕ್ ಕೋ ಯಾದ್ ಜರೂರ್ ಕರ್ತಿ। ಯಾರೆಲ್ಲ ಆತ್ಮಗಳಿದ್ದಾರೆ ವಿಶ್ವದಲ್ಲಿ ಅವರೆಲ್ಲರೂ ಕೂಡ ಪ್ರಿಯತಮ ಶಿವಬಾಬಾವನ್ನು ನೆನಪು ಮಾಡ್ತಾರೆ। ಈ ಪಾಯಿಂಟ್ಸ್ ಹಚ್ಚಿ ರೀತಿ ಧಾರಣ ಕರ್ನಾ ಹೇ, ಈ ಥರ ಪಾಯಿಂಟ್ಸನ್ನು ನೀವು ಚೆನ್ನಾಗಿ ಏನು ಮಾಡಬೇಕು, ನೆನೆಸ್ಕೊಳ್ಳಿ, ಧಾರಣೆ ಮಾಡಿ। ಜೋ ಫ್ರೆಶ್ ಬುದ್ಧಿ ಹೋಂಗೆ ಅಚ್ಚಿ ರೀತಿ ಧಾರಣ ಕರ್ ಸಕೆಂಗೆ, ಬುದ್ಧಿ ಯಾರಿಗೆ ಫ್ರೆಶ್ ಆಗಿರುತ್ತೆ ಅವರು ಈ ಪಾಯಿಂಟ್ಸನ್ನು ನೆನಪು ಮಾಡ್ಕೊತಾರೆ। ಯೂನಿವರ್ಸ್ ಮೇ ಜೋ ಭಿ ಆತ್ಮ ಹೇ ಉನ್ ಸಬ್ ಕಾ ಬಾಪ್ ಏಕ್ ಹಿ ಹೇ, ಇಡೀ ಜಗತ್ತಿನಲ್ಲಿ ಯಾರೆಲ್ಲ ಆತ್ಮಗಳಿದ್ದಾರೆ ಎಲ್ಲರ ಆತ್ಮಗಳಿಗೂ ತಂದೆ ಒಬ್ಬರೇ ಆಗಿದ್ದಾರೆ। ಯೂನಿವರ್ಸಿಟಿ ಮೇತೋ ಮನುಷ್ಯ ಪಡೆಂಗೇನ, ವಿಶ್ವವಿದ್ಯಾಲಯಗಳು ಏನಕ್ಕೋಸ್ಕರ ಓಪನ್ ಮಾಡಿದ್ದಾರೆ, ಮನುಷ್ಯರಿಗೆ ಓದಲಿಕ್ಕೋಸ್ಕರ। ಅಭಿ ತುಮ್ ಬಚ್ಚೆ ಭಿ ಯಾ ಜಾನ್ತೆ ಹೋ ಹಮ್ ಹಿ 84 ಜನ್ಮ ಲೇತೆ ಹೇ, ಈಗ ನೀವು ಮಕ್ಕಳೇ ಇದನ್ನು ತಿಳ್ಕೊಂಡಿದ್ದೀರಿ, ನಾವು 84 ಜನ್ಮಗಳನ್ನು ತೆಗೆದುಕೊಳ್ತೇವೆ। 84 लाख की तो बात ही नहीं, 84 ಲಕ್ಷದ ಮಾತೇನು ಇಲ್ಲ। ಯೂನಿವರ್ಸ್ में जो भी आत्माएं हैं इस समय सब पतित है, ಇಡೀ ಜಗತ್ತಿನಲ್ಲಿ ಯಾರೆಲ್ಲ ಆತ್ಮಗಳಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ಪತಿತ ಆತ್ಮಗಳಾಗ್ಬಿಟ್ಟಿದ್ದಾರೆ। ಯಹ ಹಿ ಚೀಚಿ ದುನಿಯಾ ದುಃಖಧಾಮ್, ಈ ಕಲಿಯುಗ ಏನಾಗಿದೆ, ಕೊಳಕಾಗಿರುವಂಥ ಪ್ರಪಂಚ ದುಃಖಧಾಮ। ಉಸೆ ಸುಖಧಾಮ್ ಮೇ ಲೇ ಜಾನೆ ವಾಲಾ ಏಕ ಹಿ ಬಾಬಾ ಹೈ, ಆ ಒಂದು ಪ್ರಪಂಚವನ್ನು ಸುಖಧಾಮವನ್ನು ಮಾಡ್ತಕ್ಕಂಥವ್ರು, ಸುಖಧಾಮಕ್ಕೆಲ್ಲರನ್ನು ಕರ್ಕೊಂಡು ಹೋಗ್ತಕ್ಕಂಥವ್ರು ಒಬ್ಬರೇ ತಂದೆ। ಉनको लिबरेटर भी कहते हैं, तुम सारे ಯೂನಿವರ್ಸ್ ವ ವಿಶ್ವಕ್ಕೆ ಮಾಲಿಕ್ ಬಂತೆ ಹೋ, ಈಗ ಅವ್ರಿಗೆ ಲಿಬರೇಟರ್ ಅಂತ ಹೇಳಲಾಗುತ್ತೆ। ಮತ್ತು ನೀವು ಇಡೀ ವಿಶ್ವದ
ಏನಾಗ್ತಾ ಇದ್ದೀರಾ, ಮಾಲೀಕರು ಆಗ್ತಾ ಇದ್ದೀರಾ. ಬಾಬಾ ಸಬ್ಕೆ ಲಿಯೆ कहते हैं ಯಾ ಮೆಸೇಜ್ ಪೌಂಚಾಕರ್ ಆವು. ಬಾಬಾ ಅವರು ಎಲ್ಲರಿಗೂ ಹೇಳ್ತಾ ಇದ್ದಾರೆ, ಈ ಸಂದೇಶನ ಎಲ್ರಿಗೂ ಕೊಟ್ಬಿಟ್ಟು ಬನ್ನಿ. ಬಾಬಾ ಕೋ ಸಬ್ ಯಾದ್ ಕರ್ತೆ, ಉನ್ಕೋ ಗೈಡ್, ಲಿಬರೇಟರ್, ಮರ್ಸಿಫುಲ್ ಬಿ ಕೆರೆ. ತಂದೆಯನ್ನು ಎಲ್ಲರೂ ನೆನಪು ಮಾಡ್ತಾರೆ, ಅವ್ರಿಗೆ ಗೈಡು, ಲಿಬರೇಟರ್, ದಯಾಸಾಗರ ಅಂತಲೂ ಹೇಳಲಾಗುತ್ತೆ. ಅನೇಕ ಭಾಷೆ ಏನ ಪ್ರಪಂಚದಲ್ಲಿ ಅನೇಕ ಭಾಷೆಗಳು ಇದ್ದಾವಲ್ವ. ಸಭಿ ಆತ್ಮ ಏಕ್ ಕೋ ಪುಕಾರ್ತಿ ಹೇ, ಎಲ್ಲ ಆತ್ಮಗಳು ಒಬ್ಬ ತಂದೆಯನ್ನು ಕೂಗ್ತಾ ಇದ್ದಾರೆ. ಏಕ ಹಿ ಸಾರಿ ಯೂನಿವರ್ಸ್ ಕಾ ಟೀಚರ್ ಬಿ ಹುವಾನ. ಅವರು ಇಡೀ ಜಗತ್ತಿಗೆ ಏನಾಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ. ಬಾಪ್ ತೋ ಹೈ ಹಿ ಪರಂತು ಕಿಸ್ಕೋ ಪತಾ ನಹಿ. ತಂದೆ ಅಂತೂ ಆಗಿದ್ದಾರೆ, ಆದರೆ ಯಾರಿಗೂ ಗೊತ್ತಿಲ್ಲ. ಹಮ್ ಸಬ್ ಆತ್ಮಯೇ ಕಾ ಟೀಚರ್ ಬಿ ಹೇ, ನಾವೆಲ್ಲ ಆತ್ಮಗಳಿಗೆ ಅವರು ಟೀಚರ್ ಕೂಡ ಆಗಿದ್ದಾರೆ. ಗುರು ಬಿ ಹೇ, ಗುರುನು ಕೂಡ ಆಗಿದ್ದಾರೆ. ಸಬ್ಕಾ ಗೈಡ್ ಬಿ ಕರ್ತೆ ಹೇ, ಎಲ್ಲರಿಗೂ ಗೈಡನ್ನು ಮಾಡ್ತಾರೆ. ಇಸ್ ಬೇಹದ್ ಕಾ ಗೈಡ್ ಕೋ ಸಿರ್ಫ್ ತುಮ್ ಬಚ್ಚೆ ಹಿ ಜಾನ್ತೆ ಹೋ. ಈ ಬೇಹದ್ದಿನ ಗೈಡನ್ನು ನೀವು ಮಕ್ಕಳಷ್ಟೇ ತಿಳ್ಕೊಂಡಿದ್ದೀವಿ. ತುಮ್ ಬ್ರಾಹ್ಮಣೋं का सिवाय और कोई नहीं जानते. ನೀವು ಬ್ರಾಹ್ಮಣರ ವಿನಃ ಬೇರೆ ಇನ್ಯಾರು ಕೂಡ ತಿಳ್ಕೊಂಡಿಲ್ಲ. ಆತ್ಮ ಕೋ ಭಿ ತುಮ್ನೆ ಜಾನಾ ಹೈ ಕಿ ಆತ್ಮ ಕ್ಯಾ ಚೀಸ್ ಹೈ. ಆತ್ಮಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಆತ್ಮ ಅಂದರೆ ಏನು? ದುನಿಯಾ ಮೇ ತೋ ಏಕ ಭಿ ಮನುಷ್ಯ ನಹಿ, ಖಾಸ್ ಭಾರತ್ ಆಮ್ ದುನಿಯಾ ಕಿಸ್ಕೋ ಭಿ ಪತಾ ನಹಿ ಕಿ ಆತ್ಮ ಕ್ಯಾ ಚೀಸ್ ಹೈ. ಪ್ರಪಂಚದಲ್ಲಿ ಒಬ್ಬ ಮನುಷ್ಯನು ಕೂಡ, ವಿಶೇಷವಾಗಿ ಭಾರತೀಯರಾಗಿರ್ತಕ್ಕಂಥವರು, ಪ್ರಪಂಚದಲ್ಲಿ ಯಾರಿಗೂ ಕೂಡ ಆತ್ಮ ಏನು ಅನ್ನೋದೇ ಸರಿಯಾಗಿ ಗೊತ್ತೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಏನೋ ಮೇಲ್ಮೇಲೆ ತಿಳ್ಕೊಂಡಿದ್ದಾರೆ, ಕರೆಕ್ಟಾಗಿ ಗೊತ್ತಿಲ್ಲ. ಬಲ್ ಕೇತೆ ಬ್ರುಕುಟಿಕೆ ಬೀಚ್ ಮೇ ಚಮಕ್ತಾ ಹೈ ಅಜಬ್ ಸಿತಾರ. ಹಣೆ ಮಧ್ಯದಲ್ಲಿ ಸ್ಟಾರ್ ಹೊಳಿತಾ ಇದೆ ಅಂತ ಹೇಳ್ತಾರೆ, ಪರಂತು ಸಮಜ್ ಕುಚ್ ಬಿ ನಹಿ, ಆದರೆ ಏನೇನೋ ತಿಳುವಳಿಕೆ ಇಲ್ಲ. ಅಭಿ ತುಮ್ ಜಾನ್ತೆ ಹೋ ಆತ್ಮ ತೋ ಅವಿನಾಶಿ ಹೇ, ಕಭಿ ಬಡಿ ಯಾ ಚೋಟಿ ನಹಿ ಹೋತಿ. ಈಗ ತಾವು ತಿಳ್ಕೊಂಡಿದ್ದೀರಿ, ಆತ್ಮ ಅಂತೂ ಅಜರಾಮರವಾಗಿದೆ, ಅವಿನಾಶಿ ಆಗಿದೆ, ಇದೆಂದು ಚಿಕ್ಕದು ದೊಡ್ಡದು ಆಗೋದಿಲ್ಲ ಸೈಜಲ್ಲಿ ಅಂತಿದ್ದಾರೆ. ಜೈಸೆ ತುಮಾರಿ ಆತ್ಮ ಹೇ ಬಾಪ್ ಬಿ ವಹಿ ಬಿಂದಿ ಹೇ. ಹೇಗೆ ನೀವು ಆತ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಇದ್ದೀರೋ, ಶಿವಬಾಬಾನು ಅದೇ ಥರ ಬಿಂದಿ, ಬಡ ಚೋಟ ನಹಿ ಹೇ. ಸೈಜಲ್ಲಿ ಶಿವಬಾಬಾ ಮಕ್ಕಳು ದೊಡ್ಡವರು ಏನಿಲ್ಲ, ಅವ್ರು ದೊಡ್ಡವರು, ನಾವು ಚಿಕ್ಕವ್ರ ಸೈಜ್ನಲ್ಲಿ ದೊಡ್ಡದೇನು ಆ ಥರ ಇಲ್ಲ ಅಂತ. ಅಭಿ ಆತ್ಮ ಪರಂತು ಸಿರ್ಫ್ ಪರಮ ಆತ್ಮ ಹೇ. ಶಿವಬಾಬಾನು ಆತ್ಮನೇ ಆಗಿದ್ದಾರೆ, ಆದರೆ ಅವರು ಪರಮಾತ್ಮ ಅಂತ. ಸುಪ್ರೀಂ ಸೋಲ್ ಅಂದರೆ ಅವರಿಗೆ ಪರಮಾತ್ಮ ಅಂತ ಹೇಳಲಾಗುತ್ತೆ. ಬರೋಬರ್ ಸಭಿ ಆತ್ಮಯೇ ಪರಮಧಾಮ ರಹನೆ ವಾಲಿ. ಇಷ್ಟೊಂದು ಆತ್ಮಗಳೆಲ್ಲರೂ ಎಲ್ಲಿದ್ವು ಮುಂಚೆ? ಮೇಲೆ ಪರಂಧಾಮ. ಯಹ ಆತಿ ಹೇ ಪಾರ್ಟ್ ಬಚಾನೆ. ಪರಂಧಾಮದಿಂದ ಆತ್ಮಗಳೆಲ್ಲರೂ ಕೂಡ ಬರ್ತಾರೆ ಪಾತ್ರವನ್ನು ಅಭಿನಯಿಸಲಿಕ್ಕೆ. ಫಿರ್ ಅಪ್ನೇ ಪರಂಧಾಮ್ ಜಾನೆ ಕಿ ಕೋಶಿಶ್ ಕರ್ತೆ ಹೇ. ಇಲ್ಲಿಗೆ ಬಂದು ಮತ್ತೆ ಮನೆಗೆ ವಾಪಸ್ ಹೋಗೋದಕ್ಕೆ ಪ್ರಯತ್ನನ ಮಾಡ್ತಾರೆ. परमपिता परमात्मा को सब याद करते क्योंकि आत्माओं को परमपिता ने ही मुक्ति में भेजा था, उनको ही याद करते हैं. ನೋಡಿ, ಪರಮಪಿತ ಪರಮಾತ್ಮನ ಎಲ್ಲರೂ ನೆನಪು ಮಾಡ್ತಾರೆ. ಏಕೆಂದರೆ ಆತ್ಮಗಳನ್ನು ಪರಮಪಿತ ಪರಮಾತ್ಮ ಮುಕ್ತಿನಲ್ಲಿ ಕಳಿಸಿದ್ರು, ಅವರನ್ನೇ ಎಲ್ಲರೂ ಏನು ಮಾಡ್ತಾರೆ? ನೆನಪು ಮಾಡ್ತಾರೆ. ಆತ್ಮ ಹಿ ತಮೋ ಪ್ರಧಾನ್ ಬನಿ ಹೇ. ಆತ್ಮಗಳೇ ಈ ಕಲಿಯುಗದಲ್ಲಿ ಏನಾಗ್ಬಿಟ್ಟಿದ್ದಾವೆ? ತಮೋ ಪ್ರಧಾನ ಆಗಿಬಿಟ್ಟಿದ್ದಾವೆ. ಯಾದ್ ಕ್ಯೋ ಕರ್ತೆ ಹೇ, ನೆನಪು ಯಾಕೆ ಮಾಡ್ತಾರೆ? ಇತನಾ ಬಿ ಪತಾ ನಹಿ, ಇಷ್ಟು ಗೊತ್ತಿಲ್ಲ. ಜೈಸೆ ಬಚ್ಚಾ ಕಹೆಂಗೆ ಬಾಬಾ ಬಸ್, ಹೇಗೆ ಮಗು ಹೇಳುತ್ತೆ ಅಪ್ಪ ಅಂತ ಅಷ್ಟೇನೆ. ಉನ್ಕೋ ಕುಚ್ ಬಿ ಪತಾ ನಹಿ, ಅಪ್ಪ ಅಂದ್ರೆ ಏನು ಅಂತ ಏನು ಗೊತ್ತಿಲ್ಲ, ಸಣ್ಣ ವಯಸ್ಸಿರುತ್ತೆ. ತುಮ್ ಬಿ ಬಾಬಾ ಮಮ್ಮ ಕೇತೆ ಹೋ, ಜಾನ್ತೆ ಕುಚ್ ಬಿ ನಹಿ ಹೋ. ಇಲ್ಲಿ ಹೊಸಬ್ರು ಬಂದಾಗ ಮಮ್ಮ ಬಾಬಾ ಅಂತ ಹೇಳ್ತಿರ್ತಾರೆ, ಅವ್ರ ಬಗ್ಗೆ ಏನೋ ಡೀಟೇಲ್ ಗೊತ್ತಿರಲ್ಲ. ಭಾರತ್ ಮೇ ಏಕ್ ನ್ಯಾಷನಾಲಿಟಿ ಥಿ, ಉನ್ಕೋ ಡಿ ಟಿ ನ್ಯಾಷನಾಲಿಟಿ ಕಹಾ ಜಾತ. ಭಾರತ ದೇಶದಲ್ಲಿ ಒಂದೇ ಧರ್ಮ ಇತ್ತು, ಒಂದೇ ರಾಜ್ಯ ಇತ್ತು, ದೈವಿ ನ್ಯಾಷನಾಲಿಟಿ ಅಂತ ಅದಕ್ಕೆ ಹೇಳಲಾಗುತ್ತೆ. ಫಿರ್ ಬಾದ್ ಮೇ ಅವ್ರು ಬಿ ಉನ್ಮೆ ಇಂಟರ್ವ್ಯೂ ಬೇರೆ ಬೇರೆ ಅನೇಕ ಮತ್ತೆ ಆಯಿತು ಅಂತ. ಅವಿ ಕಿತನೆ ಡೇರ್ ಹೋಗೇ, ಇವಾಗ ಎಷ್ಟೊಂದು ದೇಶಗಳಾಗೋಗ್ಬಿಟ್ಟಿದ್ದಾವೆ. ಇಸ್ಲಿ ಇತನೆ ಜಗಡೆ ಹಾದಿ ಹೋತೆ ಇರತ್ತೆ, ಅದರಿಂದನೇ ಜಗಳಗಳು ಇವೆಲ್ಲ ಆಗ್ತಾ ಇರತ್ತೆ. ಜಹಾ ಜಾಸ್ತಿ ಗುಸ್ ಗಯೇ ಹೇ ಉನ್ಕೋ ವಹಾ ಸೆ ನಿಕಾಲ್ನೆ ಕಿ ಕೋಶಿಶ್ ಬಿ ಕರ್ತೆ ಇರತ್ತೆ. ಎಲ್ಲೆಲ್ಲಿ ಸೇರ್ಕೊಂಡು ಬಿಟ್ಟಿದ್ದಾರೆ ಜನ, ಅಲ್ಲಿಂದ ಅವ್ರನ್ನ ಎಲ್ಲನೂ ಓಡ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಬಹುತ್ ಜಗಡೆ ಹೋಗೇ, ತುಂಬ ಗಲಾಟೆಗಳಾಗ್ತಾ ಇರುತ್ತೆ. ಅಂಧಿಯಾರ ಬಿ ಬಹುತ್ ಹೋಗೇ, ಕತ್ತಲಾಗೋಗ್ಬಿಟ್ಟಿದೆ, ಅಜ್ಞಾನದ ಕತ್ತಲಾಗೋಗ್ಬಿಟ್ಟಿದೆ. ಕುಚ್ ಬಿ ಲಿಮಿಟ್ ಬಿ ಹೋನಿ ಚೈನ, ಇದಕ್ಕೊಂದು ಸೀಮಿತ ಇರಬೇಕಾಗಿತ್ತು. ಆ್ಯಕ್ಟರ್ಸ್ ಬಿ ಲಿಮಿಟ್ ಹೋತಿ ಹೇ,
ಪಾತ್ರಧಾರಿಗಳು ಕೂಡ ಒಂದು ಲಿಮಿಟ್ ಇರ್ತಾರೆ. ಯಹ ಬಿ ಬನಾ ಬನಾಯ ಖೇಲ್ ಹೈ, ಇದು ಕೂಡ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಆಟ. ಇಸ್ಮೇ ಜಿತನೇ ಆ್ಯಕ್ಟರ್ಸ್ ಹೈ ಉತನೇ ಉಸ್ಮೇ ಕಮ್ ಜಾಸ್ತಿ ಹೋ ನಾ ಸಕೆ. ಇದರಲ್ಲಿ ಎಷ್ಟೊಂದು ಪಾತ್ರಧಾರಿಗಳಿದ್ದಾರೆ, ಇದರಲ್ಲಿ ಹೆಚ್ಚು ಕಮ್ಮಿ ಇಲ್ಲ. अब जब सब एक्टर स्टेज पर आ जाते फिर उनको वापस भी जाना है. ಎಲ್ಲ ಪಾತ್ರಧಾರಿಗಳು ಪರಂಧಾಮದಿಂದ ಈ ಸೃಷ್ಟಿ ಮೇಲೆ ಬಂದ್ಬಿಟ್ಟ ಮೇಲೆ ವಾಪಸ್ಸು ಹೋಗಬೇಕಾಗಿ ಬರುತ್ತೆ. जो भी एक्टर्स रहे हुए होंगे आते रहेंगे. ಏನೆಲ್ಲ ಪಾತ್ರಧಾರಿಗಳು ಉಳ್ಕೊಂಡಿದ್ದಾರೆ ಅವರೆಲ್ಲ ಬರ್ತಾ ಇರ್ತಾರೆ. ಬಲ್ ಕಿतना भी कंट्रोल आदि करने के लिए माता मारते रहते हैं. ಜನನ ನಿಯಂತ್ರಣ ಮಾಡಲಿಕ್ಕೆ ಎಷ್ಟು ತಲೆ ಚೆಚ್ಕೊತಾ ಇರ್ತಾರೆ, ಆದರೆ ಆಗೋದಿಲ್ಲ. ಬೋಲೋ ಹಮ್ ಬಿ ಕೆ ಐಸಾ ಬರ್ತ್ ಕಂಟ್ರೋಲ್ ಕರ್ ದೇತೆ ಜೋ ಬಾಕಿ ನಾವು ಲಾಕ್ ಜಾಕರ್ रहेंगे. ನೀವು ತಿಳಿಸಿ, ನಾವು ಕುಮಾರಿಯರು ಈ ರೀತಿ ಜನ್ಮ ಆಗೋದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಜನಸಂಖ್ಯೆನ 9 ಲಕ್ಷ ಮಾತ್ರ ಉಳ್ಕೊತಾರೆ ಈ ಭೂಮಿ ಮೇಲೆ, ಬಾಕಿ ಎಲ್ಲ ಆತ್ಮಗಳು ಪರಂಧಾಮ ಹೊರಟೋಗ್ತಾರೆ. ಆ ಥರ ಬರ್ತ್ ಕಂಟ್ರೋಲ್ ಪರಮಾತ್ಮ ನಮ್ಮಿಂದ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ. फिर सारी आदमशुमारी ही कम हो जाएंगे, हम आपको सत्य बताते हैं. ಸತ್ಯುಗ ಬರೋಷ್ಟೊತ್ತಿಗೆ ಎಲ್ಲ ಜನಸಂಖ್ಯೆ ಸ್ಫೋಟ ಏನಾಗ್ತಾ ಇದೆ ಅದೆಲ್ಲ ಕಮ್ಮಿ ಆಗೋಗುತ್ತೆ. ನಾವು ನಿಮಗೆ ಸತ್ಯ ವಿಚಾರಗಳನ್ನು ತಿಳಿಸ್ತಾ ಇದ್ದೀವಿ ಅಂತ ಹೇಳಿಬಿಡಿ ಅಂತಾರೆ. ಸ್ಥಾಪನಾ ಕರ್ರೆ ನೈ ದುನಿಯಾ ನಯಾ ಜಾಡ್ ಜರೂರ್ ಛೋಟಾ ಹಿ ಹೋಗ. ಹೊಸ ಪ್ರಪಂಚ ಸ್ಥಾಪನೆ ಆಗ್ತಾ ಇದೆ ಅಂದರೆ ಹೊಸ ವೃಕ್ಷದಲ್ಲಿ ಚಿಕ್ಕದಾಗಿರುತ್ತಲ್ಲ ಮರ, यह भी कंट्रोल कर नहीं सकेंगे क्योंकि तमो प्रधान और ಜಾಸ್ತಿ हो जाता है. ಸರ್ಕಾರದವರಾಗಲಿ ಬೇರೆ ಯಾರಾಗಲಿ ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಜನಸಂಖ್ಯೆಯನ್ನು. ಯಾಕೆ ಅಂದರೆ ತಮೋ ಪ್ರಧಾನ ಆಗ್ತಾ ಇದ್ದಾರಲ್ಲ, ವೃದ್ಧಿ ಹೋತಿ ಜಾತಿ, ಇಂಪ್ರೂವ್ಮೆಂಟು ಆಗ್ತಾ ಇರುತ್ತೆ ಜನಸಂಖ್ಯೆ. एक्टर्स जो भी आने वाले हैं वह जरूर ही आकर शरीर धारण करेंगे. ಪರಂಧಾಮದಿಂದ ಏನು ಆತ್ಮಗಳು ಬರಬೇಕಾಗಿದೆ ಅವರೆಲ್ಲರೂ ಬರಲೇಬೇಕು. ಯಾರನ್ನೂ ನಿಲ್ಸೋಕ್ಕಾಗಲ್ಲ, ನೀವು ಅಲ್ಲೇ ಇರ್ರಿ ಬೇಡ ಇಲ್ಲಿ ಬರೋದು ಅಂತ ಹೇಳಂಗಿಲ್ಲ. ಏನು ಬಾತು ಅಂಕೋ ಕೊಯ್ ಸಮಸ್ಯೆ. ಈ ಟಾಪಿಕ್ಸ್ ಬಗ್ಗೆ ಯಾರಿಗೂ ತಿಳುವಳಿಕೆ ಇಲ್ಲ. शुरुड़ बुद्धि वाले समझते राजधानी में जो हर प्रकार की ಪಾತ್ರಧಾರಿ ಹೋತೆ. ಯಾರಿಗೆ ತೀಕ್ಷ್ಣ ಬುದ್ಧಿ ಇರುತ್ತೆ ಅವ್ರು ತಿಳ್ಕೊತಾರೆ ರಾಜಧಾನಿನಲ್ಲಿ ಪ್ರತಿಯೊಂದು ಪ್ರಕಾರದ ಪಾತ್ರಧಾರಿಗಳು ಏನು ಬೇಕೋ ಅವರೆಲ್ಲ ಇರ್ತಾರೆ. ಸತ್ಯುಗ ಮೇ ಜೋ ಬಿ ರಾಜಧಾನಿ ಥಿ ವಾ ಫಿರ್ ಸ್ಥಾಪನಾ ಹೋರಿ. ಸತ್ಯುಗದಲ್ಲಿ ಏನು ರಾಜಧಾನಿ ಇತ್ತೋ ಅದು ಪುನಃ ಸ್ಥಾಪನೆ ಆಗ್ತಾ ಇದೆ. ಟ್ರಾನ್ಸ್ಫರ್ ಹೋ ಜಾಯಂಗೆ. ಆತ್ಮಗಳೆಲ್ಲ ಏನಾಗ್ತವೆ, ಟ್ರಾನ್ಸ್ಫರ್ ಆಗಿಬಿಡ್ತವೆ. ತುಮ್ಮ ಬಿ ತಮೋ ಪ್ರಧಾನ ಸೆ ಸತೋ ಪ್ರಧಾನ ಕ್ಲಾಸ್ ಮೇ ಟ್ರಾನ್ಸ್ಫರ್ ಹೋ. ಈಗ ನೀವು ತಮೋ ಪ್ರಧಾನ ಕ್ಲಾಸಿಂದ ಸತೋ ಪ್ರಧಾನ ಕ್ಲಾಸ್ಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದೀರಾ. ಪುರಾಣಿ ದುನಿಯಾ ಸೆ ನೈ ದುನಿಯಾ ಮೇ ಜಾತೆ ಹೋ. ಹಳೆಯ ಪ್ರಪಂಚನ ಬಿಟ್ಟು ಹೊಸ ಪ್ರಪಂಚಕ್ಕೆ ಹೋಗ್ತೀರಾ. ಹಮಾರ ಪಢಾಯಿ ಇಸ್ ದುನಿಯಾ ಕೆ ಲಿಯೆ ನಹಿ. ನಿಮ್ಮ ಈ ಸ್ಟಡೀಸ್ ಏನಿದೆ ಈ ಪ್ರಪಂಚಕ್ಕೋಸ್ಕರ ಅಲ್ಲ. ಐಸಿ ಯೂನಿವರ್ಸಿಟಿ ಅವ್ರ ಕೊಯ್ ಹೋ ನಾ ಸಕೆ. ಈ ರೀತಿ ವಿಶ್ವವಿದ್ಯಾಲಯ ಪ್ರಪಂಚದಲ್ಲಿ ಮತ್ಯಾವುದು ಇಲ್ಲ. गॉड फादर ही कहते हैं तुमको अमरलोक में के लिए पढ़ाते हैं. ಭಗವಂತನೇ ಓದಿಸ್ತಾ ಇದ್ದಾರೆ, ನಾನು ನಿಮಗೋಸ್ಕರ ಹೊಸ ಪ್ರಪಂಚ ಅಮರಲೋಕಕ್ಕೋಸ್ಕರ ಓದಿಸ್ತಾ ಇದ್ದೀನಿ. ಯಹ ಮೃತ್ಯು ಲೋಕ ಖಲಾಸೋನಾ ಹೇ. ಇವತ್ತೇನು ಮೃತ್ಯುಗಳ ಲೋಕ ಆಗಿಬಿಟ್ಟಿದೆ ಕಲಿಯುಗ. ಎಲ್ಲಿ ನೋಡಿದ್ರು ಆಕ್ಸಿಡೆಂಟ್ಗಳು ಅವರು ಇದು ಆಗ್ತಾ ಇದೆ, ಎಲ್ಲ ಕ್ಲೋಸ್ ಆಗುತ್ತೆ. ಸತ್ಯುಗ ಮೇನ್ ಲಕ್ಷ್ಮೀನಾರಾಯಣಕ್ಕೆ ರಾಜಧಾನಿ ಇದೆ. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರದೇ ರಾಜಧಾನಿ ಇತ್ತು. यह स्थापना कैसे हुई या किसको पता नहीं. ಈ ರಾಜಧಾನಿ ಹೆಂಗೆ ಸ್ಥಾಪನೆ ಆಗಿತ್ತು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಬಾಬಾ ಹಮೇಶಾ कहते जहाँ तुम भाषण करते हो वहाँ लक्ष्मी नारायण का चित्र जरूर रखो. ಭಾಷಣ ಮಾಡೋಕ್ಕೆ ಹೋದ ಕಡೆಯಲ್ಲೆಲ್ಲ ನೀವು ಈ ಚಿತ್ರವನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣರ ಚಿತ್ರನ ನೀವು ಇಟ್ಕೊಂಡ್ರೆ ಜನಕ್ಕೆ ತಕ್ಷಣ ಗೊತ್ತಾಗುತ್ತೆ. इसमें डेट भी जरूर लिखी हुई हो. ಇದರಲ್ಲಿ ಡೇಟನ್ನು ನೀವು ಬರೆದಿಡಬೇಕು. तुम समझा सकते हो कि नए विश्व की शुरुआत से 1250 वर्ष तक भी ಡೈನಾಸ್ಟಿ का राज्य था. ನೀವು ಡೇಟನ್ನು ಹಾಕ್ಬೋದು. ಇವರು ಲಕ್ಷ್ಮೀನಾರಾಯಣರು ರಾಜ್ಯ ಪ್ರಾರಂಭ ಆದಮೇಲೆ, ವಿಶ್ವದ ಹೊಸ ಪ್ರಪಂಚ ಪ್ರಾರಂಭ ಆದಮೇಲೆ 1150 ವರ್ಷಗಳವರೆಗೂ ಇವ್ರದ್ದು ರಾಜವಂಶಗಳು ನಡೀತು ಅಂತ ಹೇಳ್ಬೋದು ಅಂತಾರೆ. ಈ राज्य था जैसे कहते हैं ಕ್ರಿಶ್ಚಿಯನ್ ಡೈನಾಸ್ಟಿ का राज्य था. ಕ್ರಿಶ್ಚಿಯನ್ ವಂಶಾವಳಿಗಳು ರಾಜ್ಯವನ್ನು ಆಳಿದ್ವು ಅಂತ ಹೇಳ್ತಾರೆ. ಏಕದೋಕೆ ಪಿಚಾಡಿ ಛಲೆ ಆತೆ. ಒಬ್ಬರ ನಂತರ ಒಬ್ಬರು ನಡೀತಾ ಬರ್ತಾರಲ್ಲ, ಎಡ್ವರ್ಡ್ ಫಸ್ಟು, ಸೆಕೆಂಡು, ಥರ್ಡು ಈ ಥರ. तो जब ते ದೇವತಾ ಡೈನಾಸ್ಟಿ ಥಿ. ಯಾವಾಗ ಇವರಿದ್ರೋ ಲಕ್ಷ್ಮೀನಾರಾಯಣರು ಅವಾಗ ದೇವತಾ ಡೈನಾಸ್ಟಿ ಇತ್ತು.
ದೂಸರಾ ಕೊಯ್ ನಹಿ. ಬೇರೆ ಯಾವುದೇ ರಾಜವಂಶಗಳು ಆ ಟೈಮ್ನಲ್ಲಿ ಇರಲಿಲ್ಲ ಅಂತಾರೆ. ಇವಾಗ ಎಷ್ಟು ಚೋಳರು, ಕಂಗರು, ಕದಂಬರು ಎಷ್ಟೋ ಇದೆಯಲ್ಲ, ಅವ್ರು ಯಾರು ಇರಲಿಲ್ಲ ಅಂತಾರೆ. ಆ ಫಿರ್ಸೆ ಡೈನಾಸ್ಟಿ ಸ್ಥಾಪನಾ ಹೋ ರही. ಪುನಃ ಅಂತ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಬಾಕಿ ಸಬ್ಕಾ ವಿನಾಶ ಹೋಣ. ಅತಿ ಎಷ್ಟಿದ್ದಾವೆ ಇವೆಲ್ಲವೂ ಕೊನೆ ಆಗುತ್ತೆ. ಲಡಾಯಿ ಬಿ ಸಾಮ್ನೆ ಖಡಿ ಹೇ. ಯುದ್ಧಗಳು ಎದುರುಗಡೆ ನಿಂತಿದ್ದಾವೆ. ಭಗವಾನ್ ಭಾಗವತ್ ಆದಿ ಬಿ ಈ ಸಮಯ ಪರ್ ಹಿ ಕಹಾನಿ ಲಿಖಿ ಹುಯಿ. ಈ ಸಮಯದ್ದೇನೆ ಭಾಗವತದಲ್ಲಿ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಛೋಟೆ ಪನ್ಮೆ ಯಾ ಕಹಾನಿ ಆದಿ ಸುನ್ತೆ रहते थे. ಅಭಿ ತುಮ್ ಜಾನ್ತೆ ಹೋ ಯಾ ರಾಜಾಯಿ ಕೈಸೆ ಸ್ಥಾಪನಾ ಹೋತಿ ಹೇ. ಚಿಕ್ಕ ವಯಸ್ಸಲ್ಲಿ ಈ ಸ್ಟೋರೀಸ್ ಎಲ್ಲ ನೀವು ಕೇಳ್ತಾ ಇದ್ರಿ. ಈಗ ನೀವು ತಿಳ್ಕೊಂಡಿದ್ದೀರಿ ಈ ರಾಜಧಾನಿ ಹೇಗೆ ಸ್ಥಾಪನೆ ಆಗುತ್ತೆ. ಜರೂರ್ ಬಾಬಾನೇ ಹಿ ರಾಜಯೋಗ ಸಿಖಾಯ ಹೇ. ಅವಶ್ಯಕವಾಗಿ ತಂದೆನೇ ಬಂದು ರಾಜಯೋಗವನ್ನು ಕಲಿಸಿದ್ರು. जो पास होते हैं वह भी विजय माला का दाना बनते हैं. ಯಾರು ಪಾಸ್ ಆಗ್ತಾರೆ ಅವರು ವೈಜಯಂತಿಯ ಮಾಲೆಯ ಮಣಿಗಳು ಆಗ್ತಾರೆ. ಅವ್ರು ಕೊಯ್ ಇಸ್ ಮಾಲಾ ಕೋ ಜಾನ್ತೆ ನಹಿ. ಬೇರೆ ಇನ್ಯಾರು ಕೂಡ ಈ ಮಾಲೆಯನ್ನು ತಿಳ್ಕೊಂಡಿಲ್ಲ. ತುಮ್ ಜಾನ್ತೆ ಹೋ ತುಮಾರಿ ಪ್ರವೃತ್ತಿ ಮಾರ್ಗ. ನೀವು ಕೂಡ ತಿಳ್ಕೊಂಡಿದ್ದೀರಿ, ನಿಮ್ಮದು ಪ್ರವೃತ್ತಿ ಮಾರ್ಗ ಆಗಿದೆ. ऊपर में बाबा खड़ा है, उनका अपना शरीर है ही नहीं. ಶಿವ ಬಾಬಾ ಮೇಲೆ ನಿಂತಿದ್ದಾರೆ, ಅವ್ರಿಗೆ ತಮ್ಮದೇ ಶರೀರ ಇಲ್ಲ. ಫಿರ್ ಬ್ರಹ್ಮ ಸರಸ್ವತಿ ಸೋ ಲಕ್ಷ್ಮೀ ನಾರಾಯಣ್ ಪಹಲೆ ಚಾಹಿಯೇ ಬಾಬಾ ಜೋ ಫಿರ್ ಜೋಡ. ಮೊಟ್ಟ ಮೊದಲು ಬ್ರಹ್ಮ ಸರಸ್ವತಿ, ನಂತರ ಲಕ್ಷ್ಮೀನಾರಾಯಣರವರೇ ಆಗ್ತಾರೆ. ಅದಕ್ಕೆ ಇದು ಜೋಡಿ ಇರಬೇಕು ಅಂತಾರೆ. रुद्राक्ष का दाने होते हैं. रुद्राक्षी मणि इरुತ್ತಲ್ವಾ. ನೇಪಾಲ್ में एक वृक्ष है जहाँ से रुद्राक्ष का दाने आते. ನೇಪಾಳದಲ್ಲಿ ರುದ್ರಾಕ್ಷಿ ಮರಗಳಿದ್ದಾವೆ, ಅಲ್ಲಿಂದ ಇವೆಲ್ಲ ರುದ್ರಾಕ್ಷಿಗಳು ಸಪ್ಲೈ ಮಾಡ್ತಾರೆ. ಉಸ್ಮೆ ಬಿ ಸ್ವಚ್ಛೆ ಬಿ ಹೋತೆ ಕಿತನೆ ಛೋಟೆ ಇತನಾ ದಾಮ್ ಬಹುತ್. ಅದರಲ್ಲಿ ಒಳ್ಳೆ ಒರಿಜಿನಲ್ಲು ಇರುತ್ತೆ. ಚಿಕ್ಕ ಸೈಜ್ನಲ್ಲಿರೋದಕ್ಕೆ ರೇಟು ಕಡಿಮೆ, ರೇಟ್ ಜಾಸ್ತಿ. ಅಭಿ ತೋ ತುಮ್ ಅರ್ಥ ಕೋ ಬಿ ಸಮಜ್ ಗಯೇ. ಈಗ ರುದ್ರಾಕ್ಷಿ ಅಂದರೆ ಅರ್ಥ ಏನು ಅನ್ನೋದು ಗೊತ್ತಾಗಿದೆ. ರುದ್ರಾಕ್ಷಿ ಅಂದರೆ ಏನು ಗೊತ್ತಾ? ರುದ್ರನ ಕಣ್ಣಲ್ಲಿ ಇರುವಂಥವ್ರು ಅಂತ. ಭಗವಂತನ ದೃಷ್ಟಿಯಲ್ಲಿ ಈಗ ನಾವು ಇದ್ದೀವಲ್ಲ, ಬಾಬಾ ನಮ್ಮ ನೋಡ್ತಾ ಇದ್ದಾರಲ್ಲ, ಅವ್ರನ್ನೇ ರುದ್ರಾಕ್ಷಿ ಮಾಲೆಯಲ್ಲಿ ಮಣಿಯಾಗಿ ಪೋಣಿಸಲ್ಪಡೋದು. ಅಭಿ ತುಮ್ ಅರ್ಥ ಕೋ ಬಿ ಸಮಜ್ ಗಯೋ ಯಾ ವಿಷ್ಣು ಕಿ ವಿಜಯ ಮಾಲಾ ಅಥವಾ ರುಂಡ ಮಾಲಾ ಬಿ ಬಂತಿ. ಈಗ ಅರ್ಥಗಳನ್ನು ನೀವು ತಿಳ್ಕೊಂಡಿದ್ದೀರಿ. ವಿಷ್ಣುವಿನ ವಿಜಯ ಮಾಲೆ ಅಥವಾ ರುಂಡ ಮಾಲೆನೋ ತಯಾರಾಗುತ್ತೆ. वे लोग तो सिर्फ माला फेरते फेरते राम राम कहते रहेंगे, अर्थ कुछ भी नहीं. ಆ ಜನರು ಕೇವಲ ಮಾಲೆಯನ್ನು ತಿರುಗಿಸ್ತಾ ಇರ್ತಾರೆ, ರಾಮ ರಾಮ ಹೇಳ್ತಾ ಇರ್ತಾರೆ, ಅರ್ಥಗಳನ್ನೇನೋ ತಿಳ್ಕೊಂಡೇ ಇಲ್ಲ ಅಂತಾರೆ ಬಾಬಾ. ಮಾಲಾ ಕಾ ಭಿ ಜಾಪ್ ಕರ್ತೆ ಹೇ ಜಹಾ ತೋ ಬಾಬಾ ಕೇಳ್ತೆ ಹೇ ಮುझे ಯಾದ್ ಕರೋ. ಮಾಲೆಯನ್ನು ಜಪಿಸ್ತಾ ಇರ್ತಾರೆ. ನೀವು ಇಲ್ಲಿ ತಂದೆ ಹೇಳ್ತಾರೆ ನನ್ನನ್ನೇ ನೆನಪು ಮಾಡಿ. ಯಹ ಅಜಪಾ ಜಪ. ಇದೇನಾಗಿದೆ? ಅಜಪಾ ಜಪ ಅಂದರೆ ನಿರಂತರ ನೆನಪು. ಮುಖ್ಸೆ ಕುಚ್ ಬೋಲ್ನ ನಹಿ. ಬಾಯಿಂದ ಹೇಳ್ಕೊಳ್ಳೋದು ಬೇಕಾಗಿಲ್ಲ, ಬುದ್ಧಿಯಿಂದ ತಿಳ್ಕೊಳ್ಳಿ. गीत भी स्थूल हो जाता है बच्चों को सिर्फ बाप को याद करना. ಹಾಡು ಕೂಡ ಸ್ಥೂಲ ಆಗೋಗ್ಬಿಡುತ್ತೆ, ಕೇವಲ ನೀವು ತಂದೆಯನ್ನು ನೆನೀರಿ ಸಾಕು. ನಹಿ ತೋ ಫಿರ್ ಗೀತ ಆದಿ ಯಾದ್ ಆತೆ ಹೇ रहेंगे. ಇಲ್ಲಾಂದರೆ ಹಾಡುಗಳೇ ನಿಮ್ಗೆ ನೆನಪು ಬರ್ತಾ ಇರುತ್ತೆ, ಬಾಬಾ ನೆನಪಿರಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಹಾಡುಗಳು ಕೇಳ್ತೀರಾ, ಹಾಡು ಕೇಳೋ ಉದ್ದೇಶ ಏನೋ ಬಾಬಾ ನೆನಪು ಬರಲಿ ಅಂತ. ಹಾಡು ಬುದ್ಧಿನಲ್ಲಿ ಇಟ್ಕೊಂಡು ಬಾಬಾ ನೆನಪು ಮರ್ತೋಗ್ಬೇಡ್ರಿ ಅಂತಾರೆ. ಯಹ ಮೂಲ ಬಾತ ಯಾದ್. ಇಲ್ಲಿ ಮೂಲ ವಿಚಾರ ಆಗಿದೆ ತಂದೆ ನೆನಪು. ತುಮಕೋ ಆವಾಸ್ ಸೆ ಪರೇ ಜಾನಾ ಹೇ. ಇಲ್ಲಿ ನೀವು ಶಬ್ದ ಬಿಟ್ಟು ಶಬ್ದದಿಂದ ದೂರ ಹೋಗಬೇಕು. ಬಾಬಾ ಕೆ ಡೈರೆಕ್ಷನ್ ಬಿ ಹೇ ಮನ್ಮನಾ ಭವ್. ಬಾಬಾ ತೋಡಿ ಕೇತೆ ಗೀತ್ ಗಾವೋ, ರೆಡಿ ಮಾರೋ. ಇಲ್ಲಿರೋದೇ ಮನ್ಮನಾ ಭವ. ಬಾಬಾ ಅವ್ರ ಡೈರೆಕ್ಷನ್ ಇದೆ. ಬಾಬಾ ಹೇಳೋದಿಲ್ಲ ಹಾಡನ್ನು ಹಾಡ್ರಿ ಅಥವಾ ಜೋರಾಗಿ ಚಪ್ಪಾಳೆ ತಟ್ರಿ ಅಂತ ಹೇಳೋದಿಲ್ಲ. ಮೇರಾ ಮಹಿಮಾ ಗಾಯನ್ ಕರ್ನೆ ಕಿ ದರ್ಕಾರ್ ನಹಿ. ನನ್ನ ಮಹಿಮೆಗಳನ್ನು ಕೂಡ ನೀವು ಮಾಡೋ ಅಗತ್ಯ ಇಲ್ಲ. ಯಹ ತೋ ತುಮ್ ಜಾನ್ತೆ ಹೋ ಯಾ ಜ್ಞಾನ ಕಾ ಸಾಗರ್ ಹೇ ಸುಖ ಶಾಂತಿ ಕಾ ಸಾಗರ್ ಹೇ ಮನುಷ್ಯ ನಹಿ ಜಾನ್ತೆ. ಇಲ್ಲಿ ನೀವು ತಿಳ್ಕೊಂಡಿದ್ದೀರಿ ಬಾಬಾ ಅವರು ಜ್ಞಾನದ ಸಾಗರ ಆಗಿದ್ದಾರೆ, ಸುಖ ಶಾಂತಿಯ ಸಾಗರ ಆಗಿದ್ದಾರೆ. ಮನುಷ್ಯ ನಹಿ ಜಾನ್ತೆ ಐಸಾ ನಾಮ್ ರಖ್ ದಿಯೇ ತುಮಾರೆ ಸಿವಾಯ್ ಔರ್ ಕೋಯಿ ಭಿ ನಹಿ ಜಾನ್ತೆ. ಮನುಷ್ಯರಿಗೆ ಹೆಸರಿಟ್ಕೊಂಡು ಬಿಟ್ಟಿದ್ದಾರೆ, ನಿಮ್ಮ ವಿನಃ ಬೇರೆ ಯಾರೂ ತಿಳ್ಕೊಂಡಿಲ್ಲ. ಬಾಬಾ ಹಿ ಆಕರ್ ಅಪ್ನಾ ನಾಮ್ ರೂಪಾದಿ ಬತಾತೆ. ತಂದೆನೇ ಬಂದು ತಮ್ಮ ನಾಮ ರೂಪ ಎಲ್ಲವನ್ನು ತಿಳಿಸ್ತಾರೆ. ಮೈ ಕೇಸಾ ಹೂँ, ತುಮ್ ಆತ್ಮ ಕೇಸೆ ಹೋ, ತುಮ್ ಬಹುತ್ ಮೆಹನತ್ ಕರ್ತೆ ಹೋ. ನಾನು ಹೇಗಿದ್ದೇನೆ, ನೀವು ಆತ್ಮ ಹೇಗಿದ್ದೀರಿ, ನಾನು ನಿಮಗೆ ತುಂಬಾ ಕಷ್ಟಪಡ್ತೀನಿ. ನೀವು ಕಷ್ಟಪಡ್ತೀರಾ ಪಾತ್ರ ಅಭಿನಯಿಸಲಿಕ್ಕೆ. ಆದ ಕಲ್ಪ್ ಭಕ್ತಿ ಕಿ ಮೈ ತೋ
ಐಸಾ ಪಾರ್ಟ್ ಮೇ ಆತಾ ನೈ. ಅರ್ಧ ಕಲ್ಪ ನೀವು ಭಕ್ತಿ ಮಾಡಿದ್ದೀರಿ, ನಾನು ನಿಮ್ಮ ಥರ ಪಾತ್ರ ಮಾಡ್ಲಿಕ್ಕೆ ಬರೋದಿಲ್ಲ. ಮೈ ದುಃಖ ಸುಖಸೆ ನ್ಯಾರಾ ಹೂँ. ಶಿವಬಾಬಾ ಹೇಳ್ತಾರೆ, ನಾನು ದುಃಖ ಸುಖದಿಂದ ಡಿಟ್ಯಾಚ್ ಆಗಿದ್ದೀನಿ. ತುಮ್ ದುಃಖ ಭೋಗ್ತೆ ಹೋ ಫಿರ್ ಸುಖ ಭಿ ಭೋಗ್ತೆ ಹೋ ಸತ್ಯುಗ್ ಮೇ. ಈ ಕಲಿಯುಗದಲ್ಲಿ ನೀವು ದುಃಖ ಅನುಭವಿಸ್ತಿದ್ದೀರಿ, ಸತ್ಯುಗದಲ್ಲಿ ಸುಖನೂ ಅನುಭವಿಸ್ತೀರಿ. ತುಮಾರ ಪಾರ್ಟ್ ಮೇರೆ ಸೆ ಭಿ ಊಂಚಾ ಹೈ. ನನ್ನ ಪಾತ್ರ ನಿಮಗಿಂತಲೂ ಶ್ರೇಷ್ಠವಾಗಿದೆ, ನಿಮ್ಮ ಪಾತ್ರ ನನಗಿಂತಲೂ ಶ್ರೇಷ್ಠ ಆಗಿದೆ. ಮೈ ತೋ ಸಾದಾ ಕಲ್ಪ ವಹಾ ಹಿ ಆರಾಮ್ ಸೆ ಬೈಠಾ ರಹತಾ ಹೂँ. ಅರ್ಧ ಕಲ್ಪ ನಾನು ಪರಂಧಾಮದಲ್ಲೇ ಕೂತಿರ್ತೀನಿ, ಯಾರೂ ನನ್ನನ್ನು ಕರೆಯೋದಿರೋದಿಲ್ಲ, ಅದರಿಂದ ಆರಾಮಾಗಿರ್ತೀನಿ. ವಾನಪ್ರಸ್ಥನೆ ರಿಟೈರ್ಮೆಂಟಲ್ಲಿ ಇರ್ತೀನಿ. ತುಮ್ ಮುझे पुकारते आते हो, ऐसा नहीं कि मैं वहाँ बैठ तुम्हारी पुकार सुनता हूँ. ಈ ರೀತಿ ಎಲ್ಲ ನಾನು ಅಲ್ಲಿ ಕೂತ್ಕೊಂಡು ನಿಮ್ಮ ಕೂಗು ಕೇಳ್ತೀನಿ ಅನ್ನೋ ಪ್ರಶ್ನೆ ಇಲ್ಲ ಅಂತಾರೆ. ಮೇರಾ ಪಾರ್ಟಿ ಈ ಸಮಯ ಕಾ ಹೈ. ನನ್ನ ಪಾತ್ರ ಇರೋದು ಈ ಸಮಯದ್ದಷ್ಟೇ. ಡ್ರಾಮಾಕ್ಕೆ ಪಾರ್ಟ್ ಕೋ ಮೈ ಜಾನ್ತಾ ಹೋ. ನಾಟಕದ ಪಾತ್ರ ಏನಿದೆ ಅದನ್ನು ನಾನೇ ತಿಳ್ಕೊಂಡಿದ್ದೀನಿ. अब ड्रामा पूरा हुआ, मुझे आकर पतितों को पावन बनाने का पार्ट बजाना है और कोई बात है ही नहीं. ಈಗ ನಾಟಕ ಪೂರ್ತಿ ಆಗ್ತಾ ಇದೆ, ನಾನೇ ಬಂದು ಪತಿತಾತ್ಮಗಳನ್ನು ಪಾವನ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು, ಮತ್ತು ಬೇರೆ ಇನ್ಯಾವುದೇ ಮಾತಿಲ್ಲ. ಮನುಷ್ಯ ಸಮಸ್ತೆ ಪರಮಾತ್ಮ ಸರ್ವಶಕ್ತಿವಾನ್ ಅಂತರ್ಯಾಮಿ. ಜನರು ತಿಳ್ಕೊತಾರೆ ಏನಂತ, ಪರಮಾತ್ಮ ಸರ್ವಶಕ್ತಿವಂತ ಆಗಿದ್ದಾರೆ, ಅಂತರ್ಯಾಮಿ ಆಗಿದ್ದಾರೆ. ಉನ್ಕೆ ಅಂದರ್ ಕ್ಯಾ ಕ್ಯಾ ಚಲ್ತಾ ಹೈ, ಅವ್ರ ಒಳಗಡೆ ಏನೇನು ನಡೆಯುತ್ತೆ ಅದು ಜಾನ್ತೆ ಹೈ, ಅವ್ರಿಗೆ ಗೊತ್ತು. ಬಾಬಾ कहते ऐसा नहीं, ನಾನು ಎಲ್ಲರ ಮನಸ್ಸಲ್ಲಿ ಏನಿದೆ ಯೋಚನೆ ಮಾಡ್ಕೊಂಡು ಹೋಗೋದಿಲ್ಲ. ತುಮ್ ಜಬ್ ಬಿಲ್ಕುಲ್ ತಮೋ ಪ್ರಧಾನ್ ಬನ್ ಜಾತೆ ಹೋ ತಬ್ एक्यूरेट ಟೈಮ್ ಪರ್ ಮುझे ಆನಾ ಪಡ್ತಾ ಹೈ. ಬಾಬಾ ಹೇಳ್ತಾರೆ, ಯಾವಾಗ ನೀವು ಪೂರ್ಣ ರೀತಿಯಲ್ಲಿ ತಮೋ ಪ್ರಧಾನ ಆಗೋಗ್ಬಿಡ್ತೀರಿ, ಆವಾಗ ನಾನು ಆ್ಯಕ್ಯುರೇಟ್ ಟೈಮ್ ಸರಿಯಾಗಿ ಬರ್ತೇನೆ. ಸಾಧಾರಣ ತನ್ಮೆ ಹಿ ಆತಾ ಹೂँ. ನಾನು ಬರೋದು ಸಾಧಾರಣವಾಗಿರೋಂಥ ತನುವಿನಲ್ಲೇ ಬರ್ತೀನಿ. ತುಮ್ ಬಚ್ಚೋಂಕು ಆಕರ್ ದುಃಖ ಸೆ छुड़ाता हूँ. ನೀವು ಮಕ್ಕಳಿಗೆ ಬಂದ್ಬಿಟ್ಟು ಈ ದುಃಖಗಳಿಂದ ಬಿಡಿಸ್ತೇನೆ. एक धर्म की स्थापना ब्रह्मा द्वारा, अनेक धर्म का विनाश शंकर द्वारा आहाकार के बाद जय जयकार हो जाएंगे. ಒಂದು ಧರ್ಮದ ಸ್ಥಾಪನೆ ಮಾಡ್ತೀನಿ ಬ್ರಹ್ಮರವರಿಂದ, ಅನೇಕ ಧರ್ಮಗಳ ವಿನಾಶ ಶಂಕರ್ನಿಂದ ಮಾಡಿಸ್ತೀನಿ, ಆಹಾಕಾರದ ನಂತರ ಜೈ ಜಯಕಾರ ಆಗೋಗುತ್ತೆ ಅಂತ ಹೇಳಿದ್ದಾರೆ. ಕಿತ್ತನೆ ಆಹಾಕಾರ ಹೋನಾ ಹೇ, ಆಫತೆ ತೋ ಮರ್ತೆ ರಹೆಂಗೆ. ಎಷ್ಟೊಂದು ಆಹಾಕಾರಗಳಾಗ್ತಾ ಇರುತ್ತೆ, ಪ್ರಕೃತಿ ವಿಕೋಪಗಳು ಆಪತ್ತುಗಳು ಬರ್ತಾ ಇರ್ತವೆ. ಬಹುತ್ ಮದದ್ ರಹತಿ. ಈ ಪ್ರಕೃತಿ ಪರಿವರ್ತನೆ ಮಾಡೋದ್ರಲ್ಲಿ ತುಂಬ ಸಹಯೋಗ ಕೊಡುತ್ತೆ. ನಹಿ ತೋ ಮನುಷ್ಯ ಬಹುತ್ ರೋಗಿ ದುಃಖಿ ಹೋ ಜಾಯ್. ಇಲ್ಲಾಂದರೆ ಜನಗಳು ಜಾಸ್ತಿ ದುಃಖಿ ಆಗಿಬಿಡ್ತಾರೆ, ರೋಗಿ ಆಗೋಗ್ಬಿಡ್ತಾರೆ. बाबा कहते बच्चे दुख ना पड़े रहे इसलिए ನ್ಯಾಚುರಲ್ ಕೆಲಾಮಿಟೀಸ್ ಬಿ ಜೋರ್ ಸೆ ಆತಿ ಹೈ. ಮಕ್ಕಳು ದುಃಖದಲ್ಲಿ ಒದ್ದಾಡೋದು ಬೇಡ ಅಂತ ಪ್ರಕೃತಿ ವಿಕೋಪಗಳು ಜೋರಾಗಿ ಬರ್ತವೆ. ಜೋ ಸಬ್ಕು ಖತಮ್ ಕರ್ ಒಂದೇ ಸಲ ಎಲ್ಲರನ್ನೂ ತೊಗೊಂಡೋಗ್ಬಿಡ್ತವೆ. तो बॉम्ब्स में तो कुछ भी नहीं, ನ್ಯಾಚುರಲ್ ಕೆಲಾಮಿಟೀಸ್ ಬಹುತ್ ಮದದ್. ಬಾಂಬ್ಸ್ ದೇನೋ ಇಲ್ಲ, ಪ್ರಕೃತಿ ವಿಕೋಪನೇ ಜಾಸ್ತಿ ಮಾಡುತ್ತೆ. ಅರ್ಥಕ್ವೇಕ್ ಮೇ ಢೇರ್ ಖತಮ್ ಹೋ ಜಾತೆ ಹೈ. ಪ್ರಕೃತಿ ವಿಕೋಪ ಆದಾಗಂತೂ ಲೆಕ್ಕವಿಲ್ಲದಷ್ಟು ಜನ ಸಮಾಪ್ತಿ ಆಗ್ಬಿಡ್ತಾರೆ. ಪಾನಿ ಕಾ ಏಕ್ ದೋ ಗುಟ್ಕ ಆಯಾ ಖತಮ್. ನೀರು ಕೊಚ್ಕೊಂಡು ಹೋಗುತ್ತೆ ಅಲ್ಲ ಸಮುದ್ರ ಮೇ ಜರೂರ್ ಉಚ್ಚಲ್ಕಾಯಂಗೆ. ಸಮುದ್ರನೂ ಅಲೆಗಳೆಲ್ಲ ಉಕ್ತವೆ. ಧರ್ತಿ ಕೋ ಹಪ್ ಕರೆಂಗೆ. ಭೂಮಿನೇ ಅಪ್ಪಳಿಸ್ಕೊಂಡು ಬಿಡ್ತವೆ ರಾಕ್ಷಸ ಅಲೆಗಳು ಬಂದು. 100 ಫುಟ್ ಪಾನಿ ಉಚ್ಚಲ್ಕ ಖಾಯೆ ತೋ ಕ್ಯಾ ಕರ್ ದೇಂಗೆ. 100 ಅಡಿ ಮೇ ನೀರು ಬರುತ್ತೆ, ಅವಾಗ ಏನೇನು ಮಾಡುತ್ತೆ ಹೇಳೋಕ್ಕೆ ಆಗೋದಿಲ್ಲ ಅಂತಿದ್ದಾರೆ. ಯಹ ಆಹಾಕಾರ ಕಾ ಸೀನ್. ಅವಾಗ ಆಯ್ತಲ್ಲ ಸುನಾಮಿ ಹೇಳಿದ್ರಲ್ಲ, ಅವಾಗ ಆಯ್ತಲ್ಲ ನಾಗಪಟ್ಟಣದಲ್ಲಿ, ಅದ್ರದ್ದು ಮೊದಲೇ ಹೇಳ್ಬಿಟ್ಟಿದ್ದಾರೆ ನೋಡ್ರಿ. ಇನ್ನು ಮುಂದೆ ಆಗೋದು ಇನ್ನೆಂಗಿರುತ್ತೋ ನೋಡಬೇಕು. ಐಸಾ ಸೀನ್ ದೇಖ್ನೆ ಕೆ ಲಿಯೆ ಹಿಮ್ಮತ್ चाहिए. ಆ ಸೀನ್ಸನ್ನು ನೋಡಲಿಕ್ಕೆ ನಿಮಗೆ ಸಾಹಸ ಬೇಕು. ಮೆಹನತ್ ಬಿ ಕರ್ನಾ ಹೇ, ನಿರ್ಭಯ ಬಿ ಬನ್ನ. ಕಷ್ಟನೂ ಪಡಬೇಕು, ನಿರ್ಭಯವಂತರೂ ಆಗಬೇಕು. ತುಮ್ ಬಚ್ಚೋ ಮೇ ಅಹಂಕಾರ ಬಿಲ್ಕುಲ್ ನಹಿ ಹೋನಾ ಚಾಹಿಯೆ. ನಿಮ್ಮಲ್ಲಿ ಅಹಂಕಾರ ಇರಲೇಬಾರದು. ದೇಹಿ ಅಭಿಮಾನಿ ಬನೋ. ದೇಹಿ ಅಭಿಮಾನಿ ರಹನೆ ವಾಲೆ ಬಡೆ ಮೀಟೆ ಹೋತೆ. ಆತ್ಮಾಭಿಮಾನಿಗಳಾಗಿರಿ. ಆತ್ಮಾಭಿಮಾನಿಗಳಾಗಿರೋರು ತುಂಬ ಸ್ವೀಟ್ ಆಗಿರ್ತಾರೆ. ಬಾಬಾ ಕೇತೆ ಮೈ ತೋ ಹೂँ ನಿರಾಕಾರ ಅವರು ವಿಚಿತ್ರ. ಬಾಬಾ ಹೇಳ್ತಾರೆ, ನಾನು ನಿರಾಕಾರನೂ ಆಗಿದ್ದೇನೆ ಮತ್ತು ವಿಚಿತ್ರನೂ ಆಗಿದ್ದೇನೆ. ಯಹ ಆತಾ ಹೂँ ಸರ್ವಿಸ್ ಕರ್ನೆ ಕೆ ಲಿಯೆ. ಇಲ್ಲಿಗೆ ಬರೋದೇ ನಾನು ಏನಕ್ಕೋಸ್ಕರ? ಸೇವೆ ಮಾಡಲಿಕ್ಕೋಸ್ಕರ. ಹಮಾರ
ಬಡಾಯಿ ದೇಕೋ ಕಿತನ ಕರ್ತೆ ಹೇ. ನಮ್ಮದು ಕೂಡ ಎಷ್ಟೊಂದು ದೊಡ್ಡಸ್ತಿಕೆ ಮಾಡ್ತಾರೆ ನೋಡಿ. ಜ್ಞಾನ ಕಾ ಸಾಗರ ಹೇ ಬಾಬಾ ಔರ್ ಫಿರ್ ಕೇತೆ ಹೇ ಪತಿತ ದುನಿಯಾ ಮೇ ಆವೋ. ಜ್ಞಾನದ ಸಾಗರ ಬಾಬಾ ಆಗಿದ್ದಾರೆ, ಹೇ ತಂದೆ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಪತಿತ ಪ್ರಪಂಚದಲ್ಲಿ ಬಾ. ತುಮ್ ನಿಮಂತ್ರಣ ತೋ ಬಡ ಅಚ್ಚಾ ದೇತೆ ಹೋ. ನೀವು ಕೂಡ ಇನ್ವಿಟೇಷನ್ ತುಂಬ ಚೆನ್ನಾಗಿರೋದು ಕೊಡ್ತೀರಾ. ಐಸಾ ಭಿ ನಹಿ ಕೇತೆ ಸ್ವರ್ಗ ಮೇ ಆಕರ್ ತುಮ್ ಸುಖ ದೇಕೋ. ಈ ರೀತಿ ಹೇಳೋದಿಲ್ಲ, ಬಂದು ಸ್ವರ್ಗದಲ್ಲಿ ಸುಖ ನೋಡ್ರಿ ಅಂತ ಹೇಳೋದಿಲ್ಲ. ಕೇತೆ ಹೇ ಪತಿತ್ ಪಾವನ್ ಹಮ್ ಪತಿತ್ ಹೇ ಹಮ್ಕೋ ಪಾವನ್ ಬನಾನೆ ಆವೋ. ಹೇಳ್ತಾರೆ ಪತಿತ ಪಾವನ ಬಾ ಅಂತ, ನಮಗೆ ಬಂದು ಪಾವನರನ್ನಾಗಿ ಮಾಡಲಿಕ್ಕೆ ಬಾ ಅಂತ ಹೇಳ್ತಾರೆ. ನಿಮಂತ್ರಣ ದೇಕೋ ಕೇಸ. ಇನ್ವಿಟೇಷನ್ ನೋಡಿ ಯಾವ ಥರ. ಏಕದಮ್ ತಮೋ ಪ್ರಧಾನ್ ಪತಿ ದುನಿಯಾ ಅವ್ರ ಫಿರ್ ಪತಿತ್ ಶರೀರ ಮೇ ಬುಲಾತೆ. ನನ್ನನ್ನು ಪೂರ್ತಿ ಕೊಳಕಾಗಿರೋ ಪ್ರಪಂಚದಲ್ಲಿ ಕರಿತೀರಾ, ಪತಿತ ಶರೀರದಲ್ಲಿ ಕರಿತೀರಾ. ಬಡ ಅಚ್ಚ ನಿಮಂತ್ರಣ ದೇತೆ ಭಾರತವಾಸಿ. ತುಂಬ ಒಳ್ಳೆ ಇನ್ವಿಟೇಷನ್ ಕೊಡ್ತೀರಾ ಇಂಡಿಯನ್ಸ್ ಅಂತಿದ್ದಾರೆ. ಡ್ರಾಮಾ ಮೇ ರಾಜ್ ಬಿ ಐಸಾ ಹೇ ಉನ್ಕಾ ಥೋಡಿ ಪತಾತ ಮೇರಾ ಬಹುತ್ ಜನ್ಮೋಂ ಕಾ ಅಂತ್ ಕಾ ಜನ್ಮ ಹೈ. ಈ ನಾಟಕದಲ್ಲಿ ತುಂಬ ಚೆನ್ನಾಗಿದೆ ರಹಸ್ಯಗಳು. ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲೇ ಇವ್ರ ಶರೀರದಲ್ಲಿ ಕೂಡ ನಾನು ಬರೋದು. ಯಾವಾಗ ಪ್ರವೇಶ ಮಾಡ್ತೀನಿ, ವಯಸ್ಸಾದಮೇಲೆ. ಬಾಬಾನೇ ಪ್ರವೇಶ ಕಿಯ ತಬ್ ಬತಾತೆ ಹೇ. ಶಿವಬಾಬಾ ಪ್ರವೇಶ ಆದಮೇಲೆ ಹೇಳ್ತಾರೆ. ಬಾಬಾನೇ ಹರ್ ಬಾತ್ ಕಾ ರಾಜ್ ಸಮಜಾಯ. ಪ್ರತಿಯೊಂದು ವಿಚಾರದ್ದು ರಹಸ್ಯಗಳನ್ನು ಬಾಬಾ ಅವರು ತಿಳಿಸಿದ್ದಾರೆ. ಬ್ರಹ್ಮ ಕೋವಿ ಪತ್ನಿ ಬನಾನಾ ಹೇ. ಬ್ರಹ್ಮರವರು ಕೂಡ ನನಗೆ ಪತ್ನಿ ಆಗಬೇಕು. ಬಾಬಾ ಖುದ್ದು ಕೇತೆ ಮೇರಾ ಯ ಬನ್ನಿ. ಶಿವ ಬಾಬಾ ಖುದ್ದು ಹೇಳ್ತಾರೆ ಇವು ನನಗೆ ಪತ್ನಿ ಆಗಿದ್ದಾರೆ. ಮೈನೆ ಇನ್ಮೇ ಪ್ರವೇಶ ಇನ್ನು ದ್ವಾರ ತುಮಕೋ ಅಪ್ಪನ ಬನಾತಾ ಹೂಂ. ಇವರಲ್ಲಿ ನಾನು ಸೇರಿಕೊಂಡು ನಿಮ್ಮನ್ನು ನನ್ನವ್ರನ್ನಾಗಿ ಮಾಡ್ಕೊಂಡಿದ್ದೀನಿ. ಸಚ್ಚಿ ಬಡಿ ಮಾ ಹೋಗಿ. ಇವರೇ ನಿಜವಾದ ತಾಯಿ ಆಗಿಬಿಟ್ರು ಅಂತ. ಅವರ ಅಡಾಪ್ಟೆಡ್ ಮಾ ಟೆಹರಿ. ಇವರು ನನಗೆ ದತ್ತು ತಾಯಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ತಾಯಿಯೇ, ನಾನೇ ಇವ್ರನ್ನ ದತ್ತು ಮಾಡ್ಕೊಂಡಿದ್ದೀನಿ. ಮಾ ಬಾಪ್ ಬಿ ತುಮ್ ಇನ್ಕೋ ಕೇತೆ ಹೋ. ತಂದೆ ತಾಯಿ ಅಂತ ನೀವು ಇವ್ರಿಗೆ ಹೇಳ್ತೀರಾ. ಶಿವ ಬಾಬಾಕೋ ಸಿರ್ಫ್ ಫಾದರ್ ಹಿ ಕಹೆಂಗೆ. ಶಿವ ಬಾಬಾ ಅವ್ರಿಗೆ ತಂದೆ ಅಷ್ಟೇ ಹೇಳ್ಬೋದು. ವಾಹ್ ಬ್ರಹ್ಮ ಬಾಬಾ. ಇವರಾಗಿದ್ದಾರೆ ಬ್ರಹ್ಮ ಬಾಬಾ. ಅಂದರೆ ಬ್ರಹ್ಮ ಬಾಬಾನೇ ತಂದೆ ತಾಯಿ ಎರಡೂ ಪಾತ್ರನ ಮಾಡ್ತಾರೆ. ಮಮ್ಮ ಗುಪ್ತ ಬ್ರಹ್ಮ ಮಾ ಹೇ ಪರಂತು ತನ್ ಪುರುಷ ಕಾ ಹೇ ಯಹ ಭಿ ಸಂಭಾಲ್ ನಹಿ ಸಕೆ ಇಸ್ಲಿಯೇ ಅಡಾಪ್ಟ್ ಕಿಯಾ ಹೇ ಬಚ್ಚಿ ಕೋ. ಬ್ರಹ್ಮ ಬಾಬಾ ಅವರು ತಾಯಿನೂ ಆಗಿದ್ದಾರೆ, ಶರೀರ ಪುರುಷಂದಾಗಿದೆ. ಇಷ್ಟೊಂದು ಜನ ಮಕ್ಕಳನ್ನ ಸಂಭಾಲನೆ ಮಾಡಲಿಕ್ಕೋಸ್ಕರ ಎಲ್ಲ ಇವರೇ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದ್ರು, ಮಮ್ಮಾರವರನ್ನು ದತ್ತು ತೊಗೊಂಡ್ರು. ನಾಮ್ ರಕ್ದಿಯ ಮಾತೇಶ್ವರಿ. ಶಿವಬಾಬನ ಹೆಸರಿಟ್ಟರು, ಇವರೇ ಮಮ್ಮ ಜಗದಂಬೆ ಅಂತ. ಹೆಡ್ ಹೋಗಿ ಅವರೇ ಮುಖ್ಯಸ್ಥರು ಆದರು. ಡ್ರಾಮಾ ಅನುಸಾರ ಹೈ ಏಕ ಸರಸ್ವತಿ ಬಾಕಿ ದುರ್ಗಿ ಕಾಲಿ ಆದಿ ಸಬ್ ಅನೇಕ ನಾಮ. ನೋಡಿ, ನಾಟಕದ ಅನುಸಾರವಾಗಿ ಒಂದು ಸರಸ್ವತಿ, ಬಾಕಿ ದುರ್ಗಾ, ಕಾಳಿ, ಅನೇಕ ಹೆಸರುಗಳಿದ್ದಾವೆ. ಮಾ ಬಾಪ್ ತೋ ಏಕಿ ಓತೇನ. ತಂದೆ ತಾಯಿ ಒಬ್ಬರೇ ಇರ್ತಾರಲ್ವ. ತುಮ್ ಸಬ್ ಹೋ ಬಚ್ಚೆ. ನೀವೆಲ್ಲರೂ ಏನಾಗಿದ್ದೀರಿ, ಮಕ್ಕಳು. ಗಾಯನ್ ಬಿ ಹೇ ಬ್ರಹ್ಮ ಕಿ ಬೇಟಿ ಸರಸ್ವತಿ. ಗಾಯನ ಕೂಡ ಇದೆ, ಬ್ರಹ್ಮನ ಮಗಳು ಸರಸ್ವತಿ. ತುಮ್ ಬ್ರಹ್ಮ ಕುಮಾರ್ ಕುಮಾರಿಯಾ ಹೋನ. ನೀವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಲ್ವ. तुम्हारे ऊपर नाम बहुत है, ऐसा बातें तुम्हारे में भी नंबर वार समझेंगे. ನಿಮ್ಮಲ್ಲಿ ಕೂಡ ಅನೇಕರಿದ್ದಾರೆ, ಹೆಸರುಗಳು ಬೇಕಾದಷ್ಟಿದೆ. ನಿಮ್ಮ ಮೇಲೆ ಹೆಸರು ಇಡಲಾಗಿದೆ. ನಂಬರ್ ವಾರ್ ಅಂತೂ ಇದ್ದೇ ಇದ್ದಾರೆ. ಪಢಾಯಿ ಮೇ ಬಿ ನಂಬರ್ ವಾರ್ ತೋ ಹೋತೆ ಹಿ ಹೈ. ಓದೋದ್ರಲ್ಲಿ ಕೂಡ ವೆರೈಟಿ ಇದ್ದಾರೆ. ಏಕ್ ನಾ ಮಿಲೆ ದೂಸರೆ ಸೆ. ಒಬ್ಬರಿದ್ದಂಗೆ ಇನ್ನೊಬ್ಬರಿಲ್ಲ ಅಂತಾರೆ ಬಾಬಾ. ಯಹ ತೋ ರಾಜಧಾನಿ ಸ್ಥಾಪನಾ ಹೋ ರಹಿ ಹೈ. ಇದು ಏನಾಗ್ತಾ ಇದೆ, ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಯ ಬನಾಯ ಡ್ರಾಮಾ ಇನ್ಕೋ ವಿಸ್ತಾರ ಸೆ ಸಮಜ್ನಾ ಹೈ. ಇದು ಮಾಡಲ್ಪಟ್ಟಿರ್ತಕ್ಕಂಥ ನಾಟಕ. ಇದನ್ನು ಡಿಟೇಲ್ ಆಗಿ ತಿಳ್ಕೊಳ್ಳಿ. ಬಹುತ್ ದೇರ್ ಪಾಯಿಂಟ್ಸ್, ಭಾಳಷ್ಟು ಪಾಯಿಂಟ್ಸ್ ಇದ್ದಾವೆ. ವೆರಿ ಬ್ಯಾರಿಸ್ಟರ್ ಪಡ್ತೆ ಹೇ ತೋ ಇಸ್ಮೇ ಭಿ ನಂಬರ್ ವಾರ್ ಹೋತೆ ನಾ. ಬ್ಯಾರಿಸ್ಟರ್ ಓದೋದ್ರಲ್ಲಿ ಕೂಡ ನಂಬರ್ ವಾರ್ ಇರ್ತಾರಲ್ವ. कोई बैरिस्टर तो 3-4 लाख कमाते हैं. हाँ, कोई देखो कपड़े भी फटे हुए पहनते हैं. ಕೆಲವು ಲಾಯರ್ಸು 2-3 ಲಕ್ಷ ಸಂಪಾದನೆ ಮಾಡ್ತಾರೆ. ಕೆಲವರು ಅರ್ಧೋಗಿರೋ ಕೋಟ್ ಹಾಕ್ಕೊಂಡಿರ್ತಾರೆ. ಇಸ್ಮೇ ಭಿ ಐಸೆ. ಇದರಲ್ಲಿ ಕೂಡ, ಜ್ಞಾನದಲ್ಲಿ ಕೂಡ ಹಾಗೇನೆ. जो बच्चे को समझाया गया है कि इंटरनेशनल रोल अभी तुम समझते हो, सब बेफिक्र रहो. ಈಗ ನೀವು ತಿಳ್ಕೊಂಡಿದ್ದೀರಿ, ಎಲ್ಲರೂ ನಿಶ್ಚಿಂತವಾಗಿರಿ. लड़ाई तो जरूर लगना ही है. तुम डिंडोरा पीटते हो, नई दैवी राजस्थान राजधानी स्थापना हो रही है.
ನೀವು ಡಂಗೂರ ಬಾರಿಸ್ಬೇಕು, ಯುದ್ಧ ನಡೀತಾ ಇದೆ, ಸತ್ಯುಗ ಬರ್ತಾ ಇದೆ ಅನ್ನೋ ಡಂಗೂರ ಸಂದೇಶ ಕೊಡಿ. ಅನೇಕ ಧರ್ಮೋं का विनाश होना है. ಅನೇಕ ಜಾತಿ ಮತಗಳೇನಿದಾವೆ ಇವೆಲ್ಲ ಹೋಗುತ್ತೆ. ಕಿತನಾ ಕ್ಲಿಯರ್, ಎಷ್ಟು ಸ್ಪಷ್ಟವಾಗಿ ಬಾಬಾ ಅವ್ರ ಮೆಸೇಜ್ ಕೊಡ್ತಾ ಇದ್ದಾರೆ. ಪ್ರಜಾಪಿತ ಬ್ರಹ್ಮ ಸೆ ಪ್ರಜಾ ರಚಿ ಜಾತಿ. ಪ್ರಜಾಪಿತ ಬ್ರಹ್ಮನ ಮುಖಾಂತರ ಎಷ್ಟು ಪ್ರಜೆಗಳು ತಯಾರಾಗ್ತಾ ಇದ್ದಾರೆ. ಕೇತೆ ಹೈ ಯಾ ಮೇರಿ ಮುಖ ವಂಶಾವಳಿ. ಹೇಳ್ತಾ ಇದ್ದಾರೆ, ನೀವು ನನ್ನ ಮುಖ ವಂಶಾವಳಿ, ತುಮ್ ಹೋ ಮುಖ ವಂಶಾವಳಿ ಬ್ರಾಹ್ಮಣ. ಯ ಮುಖ ವಂಶಾವಳಿ ಬ್ರಾಹ್ಮಣ ಹೇ, ವಹತೆ ಪೂಜಾರಿ, ಅಭಿ ತುಮ್ ಪೂಜ್ಯ ಬನ್ ರಹೆ ಹೋ. ಅವರಾಗಿದ್ದಾರೆ ವಂಶಾವಳಿ. ಇಲ್ಲಿ ನೀವು ಪೂಜಾರಿಗಳಿಂದ ಪೂಜ್ಯರು ಆಗ್ತಾ ಇದ್ದೀರಿ. ತುಮ್ ಜಾನ್ತೆ ಹೋ ಹಮ್ಸೋ ದೇವತಾ ಪೂಜ್ಯ ಬನ್ರಿ. ನಿಮಗೂ ಗೊತ್ತಿದೆ ನಾವೇ ಪೂಜ್ಯರು ಆಗ್ತಾ ಇದ್ದೀವಿ, ದೇವತೆಗಳು ಆಗ್ತಾ ಇದ್ದೀವಿ. ತುಮಾರಿ ಉಪರ್ ಅಭಿ ಲೈಟ್ ಕಾ ತಾಜ್ ನಹಿ. ನಿಮ್ಮ ಮೇಲೆ ಇವಾಗ ಬೆಳಕಿನ ಕಿರೀಟ ಇಲ್ಲ. ತುಮಾರ ಆತ್ಮ ಜಬ್ ಪವಿತ್ರ ಬನೆಗಿ ತಬ್ ಯಾ ಶರೀರ್ ಚೋಡ್ ದೇಂಗೆ. ಯಾವಾಗ ನಿಮ್ಮ ಆತ್ಮ ಪವಿತ್ರ ಆಗ್ಬಿಡ್ತೀರಿ ಆವಾಗ ಈ ದೇಹನ ಬಿಟ್ಟು ಹೋಗ್ತೀರಾ. ಈ ಶರೀರ ಪರ್ ತುಮಕೋ ಲೈಟ್ ಕಾ ತಾಜ್ ನಹಿ ದೇ ಸಕ್ತಿ. ಈ ಶರೀರಕ್ಕೆ ಬೆಳಕಿನ ಕಿರೀಟ ತೋರಿಸೋಕ್ಕೆ ಆಗೋದಿಲ್ಲ. ಶೋಭೆಗಾವಿ ನಹಿ, ಶೋಭಿಸೋದು ಕೂಡ ಇಲ್ಲ. ಈ ಸಮಯ ತುಮ್ ಹೋ ಗಾಯನ್ ಲಾಯಕ್. ಈ ಸಮಯ ಕೋಯಿ ಕಿ ಭಿ ಆತ್ಮ ಪವಿತ್ರ ನಹಿ. ಈ ಸಮಯದಲ್ಲಿ ನೀವು ಗಾಯನಕ್ಕೆ ಯೋಗ್ಯರು ಆಗ್ತಾ ಇದ್ದೀರಿ, ಬೇರೆ ಇನ್ಯಾವುದೂ ಆತ್ಮ ಪವಿತ್ರ ಇಲ್ಲ. इसलिए किसके ऊपर भी इस समय का ಲೈಟ್ ನಹಿ ಹೋನಾ ಚಾಹಿಯೆ. ಅದರಿಂದ ಯಾರ ಮೇಲೂ ಕೂಡ ಬೆಳಕಿನ ಕಿರೀಟ ಇರಬಾರ್ದು. ಲೈಟ್ ಸತ್ಯುಗ್ ಮೇ ಹೋತಾ ಹೈ. ಬೆಳಕಿನ ಕಿರೀಟ ಇರೋದು ಸತ್ಯುಗದಲ್ಲಿ. ಪ್ರಭಾವಳಿ ದೋ ಕಲ ಕಮ್ ವಾಲೆ ಕೋ ಭಿ ಯ ಲೈಟ್ ನಹಿ ದೇನಿ ಚಾಹಿಯೆ. ಎರಡು ಕಲೆ ಕ್ಷೀಣಿಸಿರೋರ್ಗೂ ಲೈಟ್ ತೋರಿಸಬಾರ್ದು ಅಂತಾರೆ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मेन सारांश, अपनी स्थिति ऐसा अचल और निर्भय बनाना है जो अंतिम विनाश का सीन देख सके. ಇವಾಗ ನಿಮ್ಮ ಸ್ಥಿತಿಯನ್ನು ಈ ರೀತಿ ಗಟ್ಟಿ ಮಾಡ್ಕೊಳ್ಳಿ, ನಿರ್ಭಯವಂತರು ಆಗಬೇಕು, ಅಂತಿಮ ವಿನಾಶದ ಸೀನುಗಳನ್ನು ನೋಡೋದಕ್ಕೆ ಗಟ್ಟಿಯಾಗಿ ಇರಬೇಕು ಅಂತ. ಮೆಹನತ್ ಕರ್ನಿ ಹೇ ದೇಹಿ ಅಭಿಮಾನಿ ಬನನೆ ಕಾ. ಕಷ್ಟಪಡಬೇಕಾಗಿದೆ, ಆತ್ಮಾಭಿಮಾನಿಗಳಾಗುವಂಥದ್ದು. ನೈ ರಾಜಧಾನಿ ಮೇ ಊಂಚ್ ಪದ ಪಾನೆ ಕೆ ಲಿಯೆ ಪಢಾಯಿ ಪರ್ ಪೂರ ಧ್ಯಾನ್ ದೇನ. ಹೊಸ ರಾಜಧಾನಿನಲ್ಲಿ ಒಳ್ಳೆ ಪದವಿಯನ್ನು ಪಡ್ಕೊಳ್ಳೋಕ್ಕೋಸ್ಕರ ವಿದ್ಯೆ ಕಡೆಗೆ ಸಂಪೂರ್ಣವಾದಂತಹ ಅಟೆನ್ಷನ್ನು ಗಮನವನ್ನು ಕೊಡಬೇಕು. ಪಾಸ್ ಹೋಕರ್ ವಿಜಯ ಮಾಲಕ ದಾನ ಬನ್ನ ಹೇ. ಪಾಸ್ ಆಗಿಬಿಟ್ಟು ವೈಜಯಂತಿ ಮಾಲೆಯಲ್ಲಿ ಮಣಿಗಳು ಆಗಬೇಕು. ವರದಾನ, ನಿರ್ಬಲ್ ದಿಲ್ ಶಿಕಸ್ತ್ असमर्थ आत्मा को एक्स्ट्रा बल देने वाले रूहानी रहम दिल ಭವ. ನಿರ್ಬಲವಾಗಿರುವಂಥವ್ರು, ಖಿನ್ನರಾಗಿರ್ತಕ್ಕಂಥವ್ರು, ಅಸಮರ್ಥವಾಗಿರುವಂಥ ಆತ್ಮಗಳಿಗೆ ವಿಶೇಷವಾಗಿ ಎಕ್ಸ್ಟ್ರಾ ಶಕ್ತಿ ಕೊಟ್ಟು ಆತ್ಮಿಕ ಒಂದು ದಯಾ ಹೃದಯಗಳು ಆಗಿರಿ. जो रूहानी रहम दिल बच्चे हैं वह महादानी बन बिल्कुल होपलेस केस को भी होप पैदा कर देते. ಯಾರು ಆತ್ಮಿಕ ದಯಾ ಹೃದಯಿ ಮಕ್ಕಳಿದ್ದಾರೆ ಅವರು ಮಹಾದಾನಿಗಳಾಗಿ ಬಿಲ್ಕುಲ್ ಹೋಪ್ಲೆಸ್ ಕೇಸ್ಗಳನ್ನು ಕೂಡ ಹೋಪ್ ತುಂಬಿಸ್ತಾ ಇರ್ತಾರೆ. ನಿರ್ಬಲ್ಕೋ ಬಲವಾನ್ ಬನಾದೇತೆ. ವೀಕ್ ಆಗಿರೋವನ್ನು ಸ್ಟ್ರಾಂಗ್ ಮಾಡಿಬಿಡ್ತಾರೆ. ದಾನ ಸದಾ ಗರೀಬ್ ಕೋ ಬೇಸಹಾರೆ ಕೋ ದಿಯಾ ಜಾತ. ದಾನವನ್ನು ಆಶ್ರಯ ಇಲ್ಲದೆ ಇರೋವ್ರಿಗೆ, ಬಡವರಿಗೆ, ನಿರಾಶ್ರಿತರಿಗೆ ಕೊಡಲಾಗುತ್ತೆ. तो निर्बल दिल शिकस्त असमर्थ प्रजा क्वालिटी की आत्माएं हैं, उनके प्रति रूहानी रहम दिल बन ಮಹಾದಾನಿ ಬನ್ನು. ಇವತ್ತು ಈ ಪ್ರಪಂಚದಲ್ಲಿ ಖಿನ್ನರಾಗೋಗಿದ್ದಾರೆ ಆತ್ಮಗಳು, ಅಸಮರ್ಥರಾಗೋಗ್ಬಿಟ್ಟಿದ್ದಾರೆ. ಪ್ರಜಾ ಕ್ವಾಲಿಟಿ ಆತ್ಮಗಳಿದ್ದಾರೆ. ಅವರು ಪ್ರತಿಯಾಗಿ ಆತ್ಮಿಕ ದಯಾ ಹೃದಯಗಳಾಗಿ ಮಹಾದಾನಿಗಳಾಗಿ ಆಪಸ್ ಮೇ ಏಕ್ ದೂಸರೆ ಕೆ ಪ್ರತಿ ಮಹಾದಾನಿ ನಹಿ. ಪರಸ್ಪರ ಒಬ್ರಿಗೊಬ್ಬರಿಗೆ ಮಹಾದಾನಿ ಅಲ್ಲ. ಯಹ ಹೈ ಸಹಯೋಗಿ ಸಾಥಿ ಹೇ. ನಿಮ್ಮ ಜೊತೆಯಲ್ಲಿರೋರೆಲ್ಲ ಸಹಯೋಗಿಗಳು, ಸಾಥಿ ಆಗಿದ್ದೀರಿ. ಬಾಯಿ ಬಾಯಿ ಹೋ ಹಮ್ ಶರೀಕ್ ಪುರುಷಾರ್ಥಿ ಹೋ ಸಹಯೋಗ ದೋ ದಾನ್ ನಹಿ. ಸೋದರರಾಗಿದ್ದೀರಿ, ಈಕ್ವಲ್ ಆಗಿದ್ದೀರಿ, ಪುರುಷಾರ್ಥದಲ್ಲಿ ಈಕ್ವಲ್ ಇದ್ದೀರಿ, ಸಹಯೋಗ ಕೊಡಿ, ದಾನ ಅಲ್ಲ. ಸ್ಲೋಗನ್, ಸದಾ ಏಕ್ ಬಾಬಾ ಕೆ ಶ್ರೇಷ್ಠ ಸಂಘ ಮೇ ರಹೋ और किसी के संग का रंग प्रभाव नहीं डाल सकते हैं. ಸದಾ ಒಬ್ಬ ತಂದೆಯ ಶ್ರೇಷ್ಠ ಸಂಘದಲ್ಲಿರಿ, ಮತ್ತು ಯಾವ ಸಂಘದ ರಂಗಿನ ಪ್ರಭಾವದಲ್ಲಿ ಬರಬೇಡಿ. ಅಚ್ಚ ಓಂ ಶಾಂತಿ.